ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಾ, ಇದು ತುಷ್ಟಪುತ್ತಿ ಸಸ್ಯ. ತುಷ್ಟಪುತ್ತಿ ಸಸ್ಯವು ನಾವು ಬೇಲಿ ಕಲ್ಲಿಗಳಲ್ಲಿ ತುಂಬ ಹೇರಳವಾಗಿ ಕಾಣಸಿಗುತ್ತೆ. ಈ ಸಸ್ಯವನ್ನು ನೋಡಲಿಕ್ಕೆ ನೋಡಿ, ಎಲೆ ಬಳ್ಳಿ ಸೇಮು ಎಲೆಯ ಬಳ್ಳಿ ಥರನೇ ಇರುತ್ತೆ. ಇದು ಚಿಕ್ಕ ಚಿಕ್ಕದಾಗಿ ಎಲೆಗಳು ಇರುತ್ತೆ. ಹಾಗೆ ಇದರ ಎಲೆ, ಹೂವು, ಬೇರು, ಸಂಪೂರ್ಣ ಸಸ್ಯವು ಆಯುರ್ವೇದ ಔಷಧಿಯ ಗುಣವಾಗಿ ತುಂಬ ಉಪಯೋಗ ಮಾಡ್ತಾರೆ ಸ್ನೇಹಿತರೆ. ಇದು ಯಾವುದೆಲ್ಲ ಔಷಧೀಯ ಗುಣವನ್ನು ಹೊಂದಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇದರ ಒಂದೊಂದೇ ಆಯುರ್ವೇದ ಔಷಧಿಯ ಗುಣಗಳ ಬಗ್ಗೆ ನಾವು ತಿಳಿಯೋಣ. ಮೊದಲಿಗೆ ಸ್ನೇಹಿತರೆ, ಇದು ಹಾವು ಕಚ್ಚಿದರೆ ಇದರ ಬೇರನ್ನು ನಾವು ತೆಗೆದುಬಿಟ್ಟು, ಹಾವು ಮತ್ತು ಚೇಳು ಏನಾದರೂ ಕಚ್ಚಿದರೆ ಆ ಕಚ್ಚಿರುವ ಜಾಗಕ್ಕೆ ಇದರ ಬೇರನ್ನು ತೊಳೆದು ಅದನ್ನು ಚೆನ್ನಾಗಿ ಅರೆದ್ಬಿಟ್ಟು ರಸ ಮಾಡಿ ಅದನ್ನು ಬೇರಿನ ರಸವನ್ನು ಆ ಕಚ್ಚಿರುವ ಜಾಗಕ್ಕೆ ಹಚ್ಚುವುದರಿಂದ ವಿಷವೆಲ್ಲ ಹೊರಗೆ ಬಂದು ತುಂಬ ಬೇಗನೆ ವಾಸಿಯಾಗುತ್ತೆ. ಹಾಗೆಯೇ ಇದರ ಮುಂದಿನ ಉಪಯೋಗವೇನೆಂದರೆ, ಕಿವಿ ಸೋರುವಂಥವರ ಸಮಸ್ಯೆ ಇರುವವರಿಗೆ, ಕಿವಿ ಸೋರುವವರಿಗೆ ಇದರ ಎಲೆಯನ್ನು ಮತ್ತು ಇದರ ಹೂವನ್ನು ಎರಡನ್ನೂ ಕೂಡ ರಸವನ್ನು ಮಾಡಿ ರಸವನ್ನು ಮಾತ್ರ ಕಿವಿಗೆ 2-3 ಡ್ರಾಪ್ಸ್ ಅಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಮಲಗೋ ಮುಂಚೆ ಇದನ್ನು ಕಿವಿಗೆ ಬಿಡಬೇಕು. ಕಿವಿಗೆ ಬಿಟ್ಟಾದರೆ 1 ವಾರ ಈ ರೀತಿ ಮಾಡುವುದರಿಂದ ಕಿವಿ ಸೋರುವುದು ತಕ್ಷಣ ನಿಲ್ಲುತ್ತೆ. ಮತ್ತು ಕಿವಿ ಸೋರುವುದು ಬರುವುದೇ ಇಲ್ಲ, ಆ ಸಮಸ್ಯೆ ಇರುವುದಿಲ್ಲ. ಇದರಿಂದ ತುಂಬ ಉಪಯೋಗ ಕಾಣ್ಕೋಬೋದು ನೋಡಿ ಸ್ನೇಹಿತರೆ. ಹಾಗೆಯೇ ಮುಂದಿನ ಉಪಯೋಗವೇನೆಂದರೆ, ಮಹಿಳೆಯರಿಗೆ ಮಕ್ಕಳಾಗದೇ ಇರುವವರಿಗೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದರ ಎಲೆ ಮತ್ತು ಹೂವನ್ನು ನೆರಳಿನಲ್ಲಿ ಒಣಗಿಸಿಬಿಟ್ಟು ಇದನ್ನು ಪೌಡ್ರನ್ನು ಮಾಡಿ ಇಟ್ಕೊಂಡು ಈ ಋತುಸ್ರಾವವಾದ 5 ದಿನಗಳಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಮಜ್ಜಿಗೆ ಮತ್ತು ಮೊಸರು, 1 ಲೋಟ ಮಜ್ಜಿಗೆ ಅಥವಾ ಮೊಸರು, ಇದರ ಜೊತೆ 1 ಚಮಚ ಇದರ ಪೌಡ್ರನ್ನು ಮಿಶ್ರಣ ಮಾಡಿ ನಾವು ಸೇವನೆ ಮಾಡುವುದರಿಂದ ಮುಂದಿನ 2-3 ತಿಂಗಳಲ್ಲೇ ಮಕ್ಕಳಾಗುವ ಭಾಗ್ಯವನ್ನು ಕಂಡ್ಕೋಬೋದು ನೋಡಿ ಸ್ನೇಹಿತರೆ. ಇದರ ಹೂವನ್ನು ಈ ರೀತಿಯಾಗಿರುತ್ತೆ ನೋಡಿ, ಈ ರೀತಿಯಾಗಿರುತ್ತೆ. ಇದು ತುಷ್ಟಪುತ್ತಿಯ ಹೂವು ಅಂತಲೂ ಕರೀತಾರೆ ನೋಡಿ. ಈ ರೀತಿಯಾಗಿ ನೀಟಾಗಿ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಹೂವು ಇರುತ್ತೆ. ಈ ಹೂವನ್ನು ಮತ್ತು ಇದರ ಎಲೆಯನ್ನು ಎರಡನ್ನೂ ಕೂಡ ಚೆನ್ನಾಗಿ ನೆರಳಿನಲ್ಲಿ ಒಣಗಿಸ್ಬೇಕು. ತೊಳೆದ್ಬಿಟ್ಟು ನೆರಳಿನಲ್ಲಿ ಒಣಗಿಸ್ಬಿಟ್ಟು ಪೌಡ್ರನ್ನು ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದನ್ನು ಪೌಡ್ರ್ ಮಾಡಿ ನೆರಳಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೌಡ್ರ್ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇದನ್ನು 1 ಚಮಚ, 1 ಲೋಟ ಗ್ಲಾಸ್ ಮಜ್ಜಿಗೆ ಅಥವಾ ಮೊಸರಿನಲ್ಲಿ 1 ಚಮಚ ಇದನ್ನು ಪೌಡರ್ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡುವುದೇ ಆದರೆ ನಿಮಗೆ ಮತ್ತೆ 1-2-3 ತಿಂಗಳಲ್ಲೇ ನಿಮಗೆ ಮಕ್ಕಳಾಗುವಂಥ ಭಾಗ್ಯ ನಿಮಗೆ ಬರುತ್ತೆ. ಹಾಗೆ ಇದನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು. ಯಾರು ಇದನ್ನು ಸೇವನೆ ಮಾಡಬಾರ್ದು ಅಂದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಮಾತ್ರ ಇದನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಏನು ಮಕ್ಕಳು ಆಗದೇ ಇರುವವರು ಋತುಸ್ರಾವವಾದ ಸಮಯದಲ್ಲಿ ಮಾತ್ರ ಇದನ್ನು ಸೇವನೆ ಮಾಡಬೇಕು. ಅದನ್ನು ಬಿಟ್ಟರೆ ಮತ್ತು ಬೇರೆ ಸಮಯದಲ್ಲಿ ಗರ್ಭಿಣಿಯರು ಮತ್ತು ಮಹಿಳೆಯರು ಜಾಸ್ತಿ ಸೇವನೆ ಮಾಡಬಾರ್ದು. ತುಂಬ ಸೈಡ್ ಎಫೆಕ್ಟ್ಸ್ ಇರುವಂಥದ್ದು ಸಸ್ಯ ಇದು. ಮುಂಚೆನೇ ಇದನ್ನು ಆಯುರ್ವೇದ ಡಾಕ್ಟ್ರನ್ನು ಕಂಡುಬಿಟ್ಟು ವೈದ್ಯರನ್ನು ಸಲಹೆ ಮೇರೆಗೆ ಇದನ್ನು ತೆಗೆದುಕೊಳ್ಳಿ. ಹಾಗೆ ನೀವು ಒಮ್ಮೆ ಆಯುರ್ವೇದಿಕ್ ವೈದ್ಯರನ್ನು ಕಂಡುಬಿಟ್ಟು ನೀವು ಸೇವನೆ ಮಾಡುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಚಿಕ್ಕ ಮಕ್ಕಳಿಗೆ ಶೀತ, ಜ್ವರ, ಕೆಮ್ಮು ಈ ರೀತಿಯಾಗಿ ಏನಾದರೂ ಇದ್ದವರೆಗೂ ಇನ್ನು ಎಲೆಯ ರಸವನ್ನು ಇದು ಕಷಾಯ ಥರ ಮಾಡಿಸಿ ಕುಡಿಬೇಕು. ಇದರ ಎಲೆಯನ್ನು ತೊಳೆದ್ಬಿಟ್ಟು, ಎಲೆ ಮತ್ತು ಹೂವು ಇವೆರಡನ್ನು ತೊಳೆದ್ಬಿಟ್ಟು ಇದರ ಜೊತೆಗೆ ತುಳಸಿ ಮತ್ತು ದೊಡ್ಡ ಪತ್ರೆಯನ್ನು ಸೇರಿಸಿ ಕಷಾಯ ರೀತಿ ಮಾಡಿ ನಾವು ಟೀ ಮಾಡ್ತೀವಲ್ಲ ಆ ರೀತಿ ಮಾಡಿಬಿಟ್ಟು ಕುಡಿಸ್ಬೇಕು. ಈಗ ಡೈರೆಕ್ಟಾಗಿ ಇದನ್ನು ನೇರವಾಗಿ ಕೊಡೋಂಗಿಲ್ಲ. ಆ ರೀತಿಯಾಗಿ ಮಾಡಿದರೆ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇದನ್ನು ಕಷಾಯ ರೀತಿ ಮಾಡಿ ಕೊಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ತುಂಬ ಬೇಗನೆ ಶೀತ, ಜ್ವರ, ಕೆಮ್ಮು ವಾಸಿಯಾಗುತ್ತೆ. ಮತ್ತು ಇನ್ನು ಇದರ ಮುಂದಿನ ಉಪಯೋಗವೇನೆಂದರೆ, ನಮಸ್ಕಾರ ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಂಥದೇ ಯೂಸ್ಫುಲ್ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮ ಕಡೆ ಈ ಸಸ್ಯಕ್ಕೆ ಯಾವ ಹೆಸರನ್ನು ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇಂಥ ಯೂಸ್ಫುಲ್ ವಿಡಿಯೋದೊಂದಿಗೆ ಮುಂದೆ ನಾವು ಭೇಟಿ ಹಾಕೋಣ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
क्या है मस्के आठ मकड़